ನಿನ್ನೆ ನಾನು ವಿಡಿಯೋ ಹಾಕಿದ್ದೆ, ಅಂದರೆ ನಿನ್ನೆ ಹಾಕಿದ ವಿಡಿಯೋಗೆ ಜಾಸ್ತಿ ಒಂದು ಕಮೆಂಟ್ಸ್ ಏನಂತ ಬಂದಿದೆ ಅಂದರೆ ಅರ್ಥ ಆಗಿಲ್ಲ ಅಂತ ಬಂದಿದೆ. ಇವತ್ತು ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಏನಂತಂದರೆ ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ರೌಂಡ್ ಶೇಪ್ ತೆಗೆದು ಸ್ಟಿಚ್ ಮಾಡ್ತೀವಲ್ವ, ಇದು ರೌಂಡ್ ಶೇಪ್ ಬ್ಲೌಸಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ಅಂದರೆ ಇದು ರೌಂಡು ಇಲ್ಲಿ 2 ಇಂಚು ಇಲ್ಲಿ 2 ಇಂಚು ಅಂದರೆ ಇದು ಶೋಲ್ಡ್ರ್ ಇದೆ ನೋಡಿ, ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಮಾಡ್ತೀವಲ್ವ, ಹಿಂಗೆ ಪೈಪಿಂಗ್ ಕೊಡ್ತಾ ಬಂದಾಗ ಆ ಒಂದು ಪೈಪಿಂಗ್ ಇರುತ್ತಲ್ಲ, ಆ ಪೈಪಿಂಗ್ ಕ್ಲಾತ್ನ ಮೇಯ್ನ್ ಕ್ಲಾತ್ ಅಲ್ಲ ಸಾರಿ ಪೈಪಿಂಗ್ ಕ್ಲಾತನ್ನು ಮಾತ್ರ ಸ್ವಲ್ಪ ಇಲ್ಲಿ ಎಳ್ಕೊಂಡಂಗೆ ಮಾಡಿ, ನಂತರ ಇಲ್ಲಿಂದ ಇಲ್ಲಿವರೆಗೂ ನೀವು, ಯಾಕೆಂದರೆ ಈಗ ನಾನು ಮಾತ್ರ ನಮ್ಮ ಒಂದು ಟೈಲರ್ಸ್ ಎಕ್ಸ್ಟ್ರಾ ಹೊಲ್ದಿರ್ತಾರಷ್ಟೇ, ಆದರೆ ನೀವು ಹೊಲಿಬೇಕಂದ್ರೆ ಒಂದೇ ಸಲ ಪೈಪಿಂಗ್ ಕೊಡಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು 4 ಇಂಚ್ವರೆಗೂ ಶೋಲ್ಡ್ರ್ ಹತ್ರ ನೀವು ಒಂದು ಈ ಪೈಪಿಂಗ್ ಇದರಿಂದ ಎಳ್ಕೊಳೋ ಥರ ಬಟ್ಟೆ ಕೊಡ್ರಿ. ಅಂದರೆ ಸ್ವಲ್ಪ ಎಳೆದು ಬಟ್ಟೆ ಕೊಡೋದ್ರಿಂದ ಶೋಲ್ಡ್ರ್ ಡ್ರಾಪ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಮತ್ತು ನಂತರ ಇಲ್ಲಿ ಸ್ಲೀವ್ಸ್ ಸೇರಿಸ್ಬೇಕಾದ್ರೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕೊಡಬೇಕು ಅಂತಂದರೆ ಜಾಸ್ತಿ ಫ್ರೀ ಬಿಡೋಕ್ಕೆ ಹೋಗ್ಬಿಡಿ. ಫ್ರೀ ಬಿಡ್ದಿರ ಒಂದು ಸ್ವಲ್ಪ ಆದಷ್ಟು ಫಿಟ್ಟಿಂಗಾಗಿ ಕೊಡಿ ಅಂತ ಹೇಳ್ತಾ ಇರೋದು. ಆವಾಗ ಕೊಟ್ಟಾಗ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಒಂದು ಪರ್ಫೆಕ್ಟ್ನೆಸ್ ಬರುತ್ತೆ ಮತ್ತು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ದು. ಈಗ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ.